ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು 7C ಹೋಟೆಲಿಗೆ ನಾವು ಬಂದಿದ್ದೀವಿ. ನನ್ನ ಹಿತಕ್ಕಾಗಿನಲ್ಲ 4 ಜನ 1000 ಜನಕರಿಗೆ ಒಳ್ಳೆ ಊಟ ಕೊಡೋ ನನ್ನ ಉದ್ದೇಶ ಇಟ್ಕೊಂಡು ಈ ಹೋಟ್ಲ್ ಓಪನ್ ಮಾಡಿದ್ದೇನೆ. थोड़ा ऑयल डालेंगे, उसके बाद थोड़ा घी डालेंगे, थोड़ा चिकन फ्राई करके उसको डालेंगे. अंडा ग्रेट करेंगे. अंडा ग्रेट करने के बाद ड्राई हो जाने के बाद हमारा घी रोस्ट रेडी हो गया. ಮಾತೇ ಬರ್ತಿಲ್ಲ. ಆಮೇಲೆ ಅದರ ಲಾಸ್ಟಿಗೆ ಹಾಕಿದಾರಲ್ಲ ಅದು ಅಮೂಲ್ ಕ್ರೀಮ್. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಹರಿಹರದ ಬೈಪಾಸಲ್ಲಿರುವ ಅನಗವಾಡಿ ಸರ್ವಿಸ್ ರೋಡಲ್ಲಿ 7C ಹೋಟೆಲಿಗೆ ನಾವು ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿರುವಂಥ ಅಡುಗೆಗಳು ಭಾಳ ಒಂದು ಸೂಪರಾಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾವು ಕೂಡ ಇಲ್ಲಿ ಬಂದು ಫ್ಯಾಮಿಲಿ ಜೊತೆಗೆ ಊಟ ಮಾಡಿದ್ದೀವಿ. ಇವತ್ತು ಈ ಒಂದು ಹೋಟೆಲ್ನಲ್ಲಿ ಒಂದು ರೆಸಿಪಿ ಅದು ಏನಪ್ಪ ಅಂದರೆ ಗೀ ರೋಸ್ಟ್ ಚಿಕನ್ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಂಡು ಬಂದಿದ್ದೀವಿ. ನಮ್ಮ ವೀಕ್ಷಕರು ಕೂಡ ಭಾಳ ಕೇಳಿದರು, ಕಮೆಂಟ್ಸ್ ಕೂಡ ಹಾಕಿದರು, ಸರ್ ಒಂದು ಚಿಕನಲ್ಲಿ ಒಂದು ಯಾವ್ದಾರು ಒಂದು ಐಟಮನ್ನು ತೋರಿಸಿ ಅಂತೇಳಿ. ಅದಕ್ಕೆ ಇವತ್ತು 7C ಹೋಟ್ಲಿಗೆ ಬಂದಿದ್ದೀವಿ. ನಾವು ಅದರಲ್ಲಿ ಇವತ್ತು ಗೀ ರೋಸ್ಟ್ ಚಿಕನ್ ಹೇಗೆ ಮಾಡೋದನ್ನು ನಿಮಗೆ ತೋರಿಸ್ತೀವಿ. ತಡ ಯಾಕೆ, ಬನ್ನಿ ನಾವು ಹೋಟ್ಲ್ ಹೋಗೋಣ. ಹಲೋ ನಮಸ್ಕಾರ. ಇವತ್ತು ನಾವು 7C ಹೋಟೆಲಿದ್ದೀವಿ. ಇಲ್ಲಿ ಬಂದಿದ್ದ ವಿಷಯ ಏನಂದರೆ ಕೆಲವೊಂದು ದಿನಗಳ ಮುಂಚೆ ನಾವು ಇಲ್ಲಿ ಒಂದು ಫ್ಯಾಮಿಲಿ ಜೊತೆಗೆ ಒಂದು ಟ್ರಿಪ್ ಹೋಗಿದ್ವಿ. ಇಲ್ಲಿ ಅವಾಗ ಒಂದು ಹೋಟ್ಲ್ ಕಾಣ್ತು, 7C ಒಂದು ಹೋಟ್ಲ್ ಕಾಣ್ತು. ಇಲ್ಲಿ ನಾವು ಬಂದಿದ್ವಿ. ಸರ್ 4-5 ಐಟಮ್ ತೊಗೊಂಡ್ವಿ ನಾವು ಇಲ್ಲಿ. ಅದರಲ್ಲಿ ಒಂದು ನಾನ್ ವೆಜ್ ಐಟಮ್ ಇತ್ತು, ಅದು ಚಿಕನ್ ಗೀ ರೋಸ್ಟ್. ಅದು ತಿಂದಾಗ ಒಂಥರ ಚೂಸಿನೆಸ್ಸು, ಒಂದು ಟೇಸ್ಟ್ ಭಾಳ ಸೂಪರಾಗಿತ್ತು. ಅದಕ್ಕೆ ಒಂಥರ ಮನಸ್ಸಲ್ಲಿ ಏನೋ ಒಂದು ಗಂಟೆ ಹೊಡಿತು. ನೋಡಿ, ಈ ರೆಸಿಪಿ ನಾವು ಯಾಕೆ ಮನೇಲಿ ಮಾಡಬಾರ್ದು, ಇದ್ರ ಬಗ್ಗೆ ಇರೋಂಥ ಮಾಲೀಕರನ್ನ ಕೇಳೋಣ, ಇದು ಏನು ರೆಸಿಪಿ ನಮಗೆ ಹೇಳ್ಕೊಡ್ತಾರೆ ಅಂತ ಕೇಳಿದಾಗ ನಾವು ಇಲ್ಲಿರುವಂಥ ನಮ್ಮ ಮಾಲೀಕರು ಮಾಂತೇಶನವ್ರಿಗೆ ನಾವು ಮಾತಾಡಿದ್ವಿ. ಅವ್ರಿಗೆ ಕೂಡ ಕೇಳಿದ್ವಿ, ಸರಿ ನಿಮ್ಮದು ಒಂದು ಐಟಮಲ್ಲಿ ಒಂದು ಗೀ ರೋಸ್ಟ್ ಒಂದು ಐಟಮ್ ಇದೆ ಚಿಕನ್ನಿಂದು, ಅದು ಭಾಳ ನಮಗೆ ಚಲೋ ಅನಿಸಿದೆ, ಸ್ವಲ್ಪ ಮಾಡೋದು ವಿಧಾನ ಏನಾರ ನಿಮಗೆ ತೋರಿಸ್ತೀರಾ ಅಂತ ಅವ್ರು ಕೇಳಿದಾಗ ಅವರು ತಡ ಇಲ್ಲದೆ ಅವರು ಕೂಡ ಇಲ್ಲ ರೀ ನಾವು ನಿಮಗೆ ತೋರಿಸ್ತೀವಿ, ಬೇಕಾದ್ರೆ ಯಾವಾಗ ಬನ್ನಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಗೀ ರೋಸ್ಟ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳಕ್ಕೆ ಇವತ್ತು ಇಲ್ಲಿ ನಾವು 7C ಹೋಟ್ಲಿಗೆ ಬಂದಿದ್ದೀವಿ. 7C ಹೋಟ್ಲ್ ಇದೆಯಲ್ಲ, ಭಾಳ ಜನರು ಬಾಯಲ್ಲಿ ಕೂಡ ಕೇಳಿದ್ದೀನಿ. ಇಲ್ಲಿರುವಂಥ ಅಡುಗೆಗಳು ಭಾಳ ಸೂಪರಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಇದ್ರ ಬಗ್ಗೆ ನೀವೇ ಹೇಳಿ, ಯಾವಾಗ ಓಪನ್ ಮಾಡಿದ್ದು ಏನು ಸರ್? ಈಗ ನಾನು ಈ ಹೋಟ್ಲ್ ಓಪನ್ ಮಾಡಿ ಸುಮಾರು 2 ವರ್ಷ ಆಯಿತು. ಅವತ್ತಿಂದ ಇವತ್ತಿನವರೆಗೂ ಭಾಳ ಮಹಾರಾಷ್ಟ್ರ, ಪೂನಾ, ಬಾಂಬೆ, ಕಲ್ಕತ್ತಾ, ಗೋವಾ, ಬೆಳಗಾಂ, ಬೆಂಗಳೂರು ಕಡೆ ಜನ, ತಮಿಳ್ನಾಡು ಜನ ಭಾಳ ಬಂದು ಹೋಗ್ತಾ ಇದಾರೆ. ಏನೇ ಪ್ರಚಾರ ಮಾಡಿದ್ರು ನನ್ನ ಕಸ್ಟಮರ್ಸ 100 ಜನಕ್ಕೆ 1000 ಜನಕ್ಕೆ ಅವರೇ ನನ್ನ ಹೋಟ್ಲು ಯಾವ ಜಾಗದಲ್ಲಿದೆ, ಏನಿದೆ ಅಂತಂದೇಳಿ, ಏನು ಟೇಸ್ಟ್ ಇದೆ ಅಂತಂದೇಳಿ ಕಳಿಸ್ಕೊಡ್ತಾರೆ ಸರ್. ನಮ್ಮಲ್ಲಿ ಸ್ಪೆಷಲ್ ಏನಂದರೆ ತಂದೂರಿ ಚಿಕನ್ ಅನ್ನೋದೇ ಭಾಳ ಹೆಸರಾಗಿದೆ. ಮತ್ತು ಗೀ ರೋಸ್ಟು ಚಿಕನ್ ಅಂತಂದೇಳಿ ಮಾಡ್ತಿದ್ದೇವೆ. ಟೋಟಲಿ ಯಾಕೆ ಸ್ವಲ್ಪ ಮಾಡುತ್ತೆ ದೇಶ, ಏನರ ಒಂದು ಬೇರೆ ಕಾರಣ ಏನಾರ ನೀವೇನರ ಇಚ್ಛೆನ? ನನ್ನ ಹಿತಕ್ಕಾಗಿನಲ್ಲ 4 ಜನ 1000 ಜನಕರಿಗೆ ಒಳ್ಳೆ ಊಟ ಕೊಡೋ ನನ್ನ ಉದ್ದೇಶ ಇಟ್ಕೊಂಡು ಈ ಹೋಟ್ಲ್ ಓಪನ್ ಮಾಡಿದೆ. ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಊಟ ಕೊಡಬೇಕಂತ ಉದ್ದೇಶದಿಂದ ಒಂದು 7C ಅಂತ ಹೋಟ್ಲ್ ಅಂತ ಹೇಳಿ ಓಪನ್ ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ಈಗ ತಡ ಮಾಡಿದೆ ನಾವು
ಗೀ ರೋಸ್ಟ್ ಹೇಗೆ ಮಾಡೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು 7C ಹೋಟೆಲಲ್ಲಿ ಮೇನ್ ಶೆಫ್ ಆಗಿ ಕೆಲಸ ಮಾಡ್ತಿರುವ ಗೌತಮರಿಗೆ ಕರೆ ಮಾಡೋಣ ಬನ್ನಿ ಪ್ಲೀಸ್. ಇವರು ಗೌತಮ್ ಅಂತೇಳಿ, ಇವರಿಗೆ ಕನ್ನಡ ಬರೋಲ್ಲ, ಕನ್ನಡ ಅರ್ಥ ಆಗುತ್ತೆ, ಮಾತಾಡೋಕೆ ಬರೋಲ್ಲ. ಹಂಗಾಗಿ ನಾವು ಇವ್ರ ಜೊತೆ ಸ್ವಲ್ಪ ಹಿಂದಿಯಲ್ಲಿ ಅನುವಾದ ಮಾತಾಡ್ತೀವಿ. ಸರ್ आपका नाम? गौतम पत्रा, गौतम. कहाँ से हो? कलकत्ता। आपके यहाँ के जो मालिक ने जो है आपके बारे में बहुत प्रशंसा की है, काफ़ी बातें बताई आपके लिए कि आप एक बहुत बढ़िया कुक और 2-2.5 साल से आप यहाँ पर काम करते आ रहे हो और बहुत मेहनत से और बहुत ईमानदारी से आप काम अपना हुनर दिखाते हैं, यहाँ के आने वाले लोगों को एक अच्छे से अच्छे खाना पेश करते जा रहे हैं। तो आज हम आपके पास आने की वजह यह है कि आप एक घी रोस्ट एक आइटम जो है पक्का रेसिपी जो है वो आप बनाते हो, सुनने में आया है और हमने खाया भी था। तो आज उसका तरीका क्या है बनाने का वो हम जानने के लिए आपके पास आए हैं और आपके जो मालिक हैं उन्होंने मुझे बताया था कि वो हम आपको बताएंगे वो। तो आप देर ना करते हुए तो आप मुझे बताएंगे कि आप घी रोस्ट कैसे बनाते हैं और उसके लिए क्या क्या चाहिए होता है। पहले हम घी डालते हैं, बाद में 1 चम्मच ऑयल डालते हैं, बाद में गार्लिक, जिंजर, बाद में चिल्ली पेस्ट है, बाद में काजू डालते हैं, काजू छोड़ के उसको थोड़ा फ्राई करते हैं, बाद में टमाटो सॉस डालते हैं, बाद में नमक, ग्रीन येलो कैप्सिकम, रेड कैप्सिकम डालते हैं, उसको फ्राई करके चिकन को फ्राई करके उसको डाल के रोस्ट करते हैं और अंडा को लास्ट में ग्रेडिंग करते हैं, ग्रेडिंग करते गार्निश करके डालते हैं। थोड़ा ऑयल डालेंगे, उसके बाद थोड़ा घी डालेंगे, बाद में 2 मिनट उसको, बाद में गार्लिक और जिंजर उसको फ्राई करेंगे, फ्राई करके तो चिल्ली पेस्ट काजू डालेंगे, जिंजर गार्लिक जब फ्राई हो गया बाद में काजू डालेंगे, काजू मिक्स करेंगे, बाद में चिल्ली पेस्ट डालेंगे, थोड़ा 2 मिनट फ्राई करेंगे, थोड़ा चिल्ली पेस्ट डाल के 2 मिनट फ्राई करेंगे। फ्राई करने के बाद नमक डालेंगे, नमक डालने के बाद 1 मिनट फ्राई करके 2 कैप्सिकम येलो 2 रेड डाल के फ्राई करेंगे, फ्राई करके थोड़ा चिकन फ्राई करके उसको डालेंगे। चिकन रेडी हो गया, अभी इसको रोस्ट करेंगे, इसको अच्छा से रोस्ट करके थोड़ा टमाटो सॉस डालेंगे, बाद में 3 मिनट फ्राई करके उसको अंडा डालेंगे, अंडा ग्रेट करेंगे, अंडा ग्रेट करने के बाद फ्राई करने के बाद ड्राई हो जाएगा, ड्राई हो जाने के बाद हमारा घी रोस्ट रेडी हो गया। ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿರುವಂತಹ ಶೆಫ್ ಗೌತಮ್ ಅವರು, ಆಮೇಲೆ ಅವರ ಓನರಾದ ಅಂದರೆ 7C ಹೋಟೆಲ್ನ ಓನರಾದ ಮಾಂತೇಶ್ ಶೆಫ್ನವರು ನಮಗೆ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಈಗ ಇದನ್ನು ಟೇಸ್ಟ್ ಮಾಡೋ ಸಮಯ, ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡೋಣ.
ಚಟ್ನಿ ಸಾಸ್ ಆಗಲಿ, ಅದರಲ್ಲಿ ಹಾಕಿದಂತಹ ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ, ಆಮೇಲೆ ಅದರ ಲಾಸ್ಟಿಗೆ ಹಾಕಿದಾರಲ್ಲ ಅದು ಅಮೂಲ್ ಕ್ರೀಮ್, ಅದರದಂತೂ ಎಷ್ಟು ಆ ಸ್ವೀಟ್ನೆಸ್ ಬರ್ತಿದೆ ಅಂದರೆ ಆ ಖಾರ ಜೊತೆಗೆ ಅದು ಬ್ಯಾಲೆನ್ಸ್ ಆಗಿದೆ. ವೀಕ್ಷಕರೇ, ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನಾನು. ಸ್ವಲ್ಪ ಕೊಡ್ತಾರೆ. ವೀಕ್ಷಕರು, ನಿಜವಾಗ್ಲೂ ಹೇಳ್ತೀನಿ, ಗೀ ರೋಸ್ಟ್ ಅಂದರೆ ಇದು ಪಕ್ಕಾ ರೆಸಿಪಿ. ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ಗೀ ರೋಸ್ಟ್ ಮಾಡ್ಬೋದು. ಈಗ ನಾವು ಹೇಳ್ಕೊಟ್ಟಿದ್ದೇವಲ್ಲ, ಅಂದರೆ ನಮ್ಮ ಗೌತಮ್ ಅವರಾಗಲಿ, ನಮ್ಮ ಓನ್ ಮಾಂತೇಶಪ್ಪ ಅವರಾಗಲಿ, ಅವ್ರು ನಮಗೆ ಹೇಳ್ಕೊಟ್ಟಿದ್ದಾರಲ್ಲ ಹೇಗೆ ಮಾಡೋದು ಅಂತೇಳಿ, ಹಾಗೆ ಏನಾದ್ರು ಮನೇಲಿ ಮಾಡಿದ್ರೆ ನೀವು ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಚಿಕನ್ ಗೀ ರೋಸ್ಟನ್ನು ನೀವು ಮನೇಲಿ ಕೂಡ ಮಾಡ್ಬೋದು. ಇಲ್ಲಪ್ಪ ನಮಗೆ ಸಮಯ ಇಲ್ಲ, ಯಾರಾದರೂ ಗೆಸ್ಟ್ ಜಾಸ್ತಿ ಬಂದುಬಿಟ್ರು ಮನೆಯಲ್ಲಿ, ಯಾರಾದರೂ ಹೋಟ್ಲ್ ಹುಡುಕ್ತಿದ್ದೀರಾ, ಹುಡುಕೋದ ಅವಶ್ಯಕತೆ ಇಲ್ಲ. ಸೀದಾ ಬೈಪಾಸ್ ಬಳಿಯಲ್ಲಿರುವ ಅನ್ಗೋಡಿ ಸರ್ವಿಸ್ ರೋಡಲ್ಲಿ 7C ಅಂತ ಹೋಟ್ಲಿದೆ, ಅಲ್ಲಿ ಬಂದು ಸೀದಾ ನೀವು ಆರ್ಡರ್ ಕೊಟ್ಟರೆ ಸಾಕು. ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಗೀ ರೋಸ್ಟ್ ಆಗಲಿ, ಮತ್ತು ಇಲ್ಲಿ ಭಾಳಷ್ಟು ಐಟಮ್ ಇದ್ದಾವೆ ತಿನ್ನುವಂಥದ್ದು, ಅದನ್ನು ಕೂಡ ನೀವು ಟೇಸ್ಟ್ ಮಾಡ್ಬೋದು. ಇದು ಹೇಳ್ತೀನಿ, ಇದೊಂದು ಒಳ್ಳೆ ಚಾನ್ಸು, ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆ ಜೊತೆಗೆ ಇನ್ನೊಂದು ಹೊಸ ಹೋಟ್ಲ್ ಜೊತೆಗೆ ನಿಮ್ಮೊಂದಿಗೆ ನಾನು ಬರ್ತೀನಿ.